ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಆಗಸ್ಟ್ 2, 2026 ಭಾನುವಾರದಂದು ಗವಿಪುರದ ಗ್ರಾಮ ದೇವತೆಯಾದ ಶ್ರೀ ಕರಕಲ್ಲಮ್ಮ ದೇವಿಗೆ ವಿಶೇಷವಾಗಿ ಅಭಿಷೇಕ, ಅಲಂಕಾರ, ಪೂಜೆ ಹಾಗೂ ಪ್ರಸಾದ ಸೇವೆ ನಡೆಯುತ್ತಿದೆ. ಮೊದಲಿಗೆ ತಾಯಿ ಕರಕಲ್ಲಮ್ಮ ದೇವಿಗೆ ವಿಶೇಷವಾಗಿ ಅಭಿಷೇಕ ಮಾಡಿ ಸೀರೆ ಉಡಿಸಿ ಈಗ ಹೂವಿನ ಅಲಂಕಾರವನ್ನು ಮಾಡುತ್ತಿದ್ದಾರೆ. ಗವಿಪುರದ ಗ್ರಾಮಸ್ಥರೆಲ್ಲ ಸೇರಿ ತಾಯಿಗೆ ನೋಡಿ, ತಾಯಿಗೆ ಮೊಗ್ಗಿನ ಜಡೆ ಹಾಕಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತಾವರೆ ಹೂವಿನ ಹಾರ, ಮಲ್ಲಿಗೆ ಹಾರ, ಸುಗಂಧರಾಜದ ಹಾರ ಹಾಗೂ ನೈವೇದ್ಯ ಹಾಗೂ ತಂಪನ್ನು ಇಟ್ಟು ಅಂದರೆ ಮೊಸರನ್ನು ಇಟ್ಟು ತಾಯಿಗೆ ತಂಪು ಕೂಡ ಇಟ್ಟಿದ್ದಾರೆ. ಬೇವಿನ ಸೊಪ್ಪು ಕೂಡ ಇಟ್ಟಿದ್ದಾರೆ. ಮಕ್ಕಳಿಗೆ ಏನಾರು ಅಮ್ಮ ಎಲ್ಲ ಆದರೆ ಇಲ್ಲಿಗೆ ಬಂದು ತಾಯಿಗೆ ಅರ್ಸ್ಕೊಂಡು ಮೊಸರನ್ನ ಹಾಗೂ ತಂಪನ್ನು ಹಾಕ್ತಾರೆ. ಆಗ ಅಮ್ಮ ಆಗಿರೋದು ನಿವಾರಣೆ ಆಗುತ್ತೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆ ಪ್ರಾರಂಭಗೊಳ್ಳಲಿದೆ. ಶ್ರೀಮತಿ ಪದ್ಮಾ ಮತ್ತು ಅವರ ಕುಟುಂಬದವರು ಈ ತಾಯಿಯ ಸೇವೆಯನ್ನು ಪ್ರತಿದಿನವೂ ಮಾಡುತ್ತಿದ್ದಾರೆ. ಈಗ ಅವರೇ ಅರ್ಚನೆ, ಮಹಾಮಂಗಳಾರತಿ ಎಲ್ಲ ಮಾಡುತ್ತಿದ್ದಾರೆ. ವೀಕ್ಷಿಸಿ, ಆ ತಾಯಿಯ ಆಶೀರ್ವಾದ ಕೃಪಾಕರಕ್ಷ ಎಲ್ಲ ಸಬ್ಸ್ಕ್ರೈಬರು ಎಲ್ಲ ಮೇಲೂ ಸದಾ ಇರಲಿ ಹಾಗೂ ಗವಿಪುರದ ಗ್ರಾಮಸ್ಥರ ಮೇಲೆಲ್ಲರ ಮೇಲೂ ಸದಾ ಇರಲಿ ಪ್ರಾರ್ಥಿಸುತ್ತೇವೆ. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥಕ ಸಾಧಕ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಗವಿಪುರದ ಗ್ರಾಮಸ್ಥರೆಲ್ಲ ಆಗಮಿಸಿದ್ದಾರೆ. ಆ ತಾಯಿಯ ದರ್ಶನ ಹಾಗೂ ಆರತಿಯನ್ನು ನೋಡಲು, ಸ್ವೀಕರಿಸಲು ಹಾಗೂ ಆ ತಾಯಿಯ ಆಶೀರ್ವಾದ ಕೃಪಾಕರಕ್ಕೆ ಕಾತ್ಯನಗ್ನೇ ಕನ್ಯಾಕುಮಾರಿ ಧೀಮಿ ತನ್ನೋ ದುರ್ಗಿ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ. ಅನ್ನಪುಣ್ಯ ಸದಾ ಪುಣ್ಯ ಶಂಕರ ಪ್ರಾಣವಲ್ಲಭೆ ಭಕ್ತಿ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾಂತ ಪಾರ್ವತಿ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮಸ್ತೆ. ಮಹಾಲಕ್ಷ್ಮೀ ತಜ್ಞೆ ವಿಶ್ವಪತ್ನೀ ತಜ್ಞೆ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀ ಕರಿಕಲ್ಲಮ್ಮ ತಾಯಿಗೆ, ಓಂ ಶ್ರೀ ಕರಿಕಲ್ಲಮ್ಮ ತಾಯಿಗೆ. ಶ್ರೀ ಕರಕಲ್ಲಮ್ಮ ತಾಯಿಗೆ ಈಗ ಮಹಾಮಂಗಳಾರತಿ ಆಗಿದೆ. ಗವಿಪುರ ಗ್ರಾಮಸ್ಥರೆಲ್ಲರೂ ಆರತಿಯನ್ನು ಸ್ವೀಕರಿಸುತ್ತಿದ್ದಾರೆ.
ಆರತಿ ಆದ ನಂತರ ತೀರ್ಥಪ್ರಸಾದ ವಿನಿಯೋಗ ಕೂಡ ನಡೆಯುತ್ತಿದೆ. ಸುಮಂಗಲಿಯರೆಲ್ಲ ತಾಯಿಗೆ ಆರತಿಯನ್ನು ಬೆಳಗುತ್ತಿದ್ದಾರೆ. ಈಗ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ವಿನಿಯೋಗ ಸಿಹಿ ಪೊಂಗಲು, ಮೊಸರನ್ನ ಹಾಗೂ ಬಿಸಿಬೇಳೆಭಾತನ್ನ ನೀಡುತ್ತಿದ್ದಾರೆ. ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ದು ದಯವಿಟ್ಟು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರೊಟ್ಟಿಗೆ ಶೇರ್ ಮಾಡಿ. ಸೊ ಈಗ ನಾನು ಗೌರಿ ಕೂಡ ಬಂದು ಆ ತಾಯಿ ಕರಕಲಮ್ಮ ದೇವಿಗೆ ಆರತಿನ ಬೆಳಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ. ಆಷಾಢ ಮಾಸದಲ್ಲಿ ವಿಶೇಷವಾಗಿ ತಾಯಿಗೆ ಅಭಿಷೇಕ, ಪೂಜೆ, ಅಲಂಕಾರ ಹಾಗೂ ಪ್ರಸಾದ ವಿನಿಯೋಗ ಪ್ರತಿ ವರ್ಷ ಕೂಡ ನಡೆಯುತ್ತೆ. ಸೊ ನಾವು ಕೂಡ ತಾಯಿಗೆ ಮುಟ್ಟಿ ನಮಸ್ಕಾರ ಮಾಡಿ ದೇವು. ಸೊ ಆಮೇಲೆ ಎಲ್ಲರೂ ಫೋಟೋ ಹಾಗೂ ವಿಡಿಯೋ ಕೂಡ ತೆಗೆಸ್ಕೊಂಡ್ವಿ. ಸೊ ಇಷ್ಟವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.